ನಮಸ್ಕಾರ. S18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ನಗರಸಭೆಯಿಂದ ದಸರಾ ನಾಡ ಹಬ್ಬ ಅದ್ದೂರಿಯಾಗಿ ಆಚರಿಸಲು ನಿರ್ಧಾರ. ಜನರ ಭಾಗವಹಿಸುವಿಕೆ ಹೆಚ್ಚಿಸಲು ಜಯಣ್ಣ ಸಲಹೆ. ಸಿಯಾತಲಬ್ ಶಾಲೆಯಲ್ಲಿ 6 ದಿನ ಮೊಟ್ಟೆ ನೀಡುವ ಯೋಜನೆಗೆ ಶಾಸಕರಿಂದ ಚಾಲನೆ. ಮಕ್ಕಳ ಆರೋಗ್ಯ ಸುಧಾರಣೆ ಯೋಜನೆ ಸಮರ್ಪಕ ಜಾರಿಗೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೂಚನೆ. ಮಾನವಿ ವಕ್ಫ್ ಆಸ್ತಿ ಅಕ್ಬರ ಪಾಷಾ, ಆಲ್ದಾಳ ವೀರಭದ್ರಪ್ಪ ಸೇರಿ ಅಕ್ರಮ ಖರೀದಿ. ಕ್ರಿಮಿನಲ್ ಕೇಸ್ ದಾಖಲಿಸಲು ಜಾವೀದ್ ಖಾನ್ ಆಗ್ರಹ. ಹುಣಸಗಿ ತಾಲೂಕಿನ ಬಪ್ಪರಗ ಕೋಡೇಕಲ್ನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ 30ರಂದು ಯಾದಗಿರಿ ಬಂದ್ ದುಳ್ಳಯ್ಯ ಗುಂಜಳ್ಳಿ. ಇಪ್ಪತ್ತೇಳರಂದು ಸಾಹಿತಿ ಚಂದ್ರಶೇಖರ ಪಾಟೀಲ್ ಬದುಕು ಬರಹ ಕುರಿತು ವಿಚಾರ ಸಂಕಿರಣ. ಡಾಕ್ಟರ್ ಶರಣಬಸವ ಜೋಳದಡಗಿ. ಪಿಂಜಾರ ನಾದಾಫ್ ಸಮುದಾಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯ ಒದಗಿಸಿ ಕಾಸಿಂ ಸಾಬ್. ವಾರ್ತೆಗಳ ವಿವರ. ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಹಬ್ಬದ ಅಂಗವಾಗಿ ಅಕ್ಟೋಬರ್ 12ರಂದು 1:30ಕ್ಕೆ ಸಂಜೆ 6 ಗಂಟೆಗೆ ನಗರಸಭೆ ಕಚೇರಿಯಿಂದ ಮಾಣಿಕ್ ಪ್ರಭು ದೇವಸ್ಥಾನದವರೆಗೆ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಗುತ್ತದೆ ಎಂದು ನಗರಸಭೆ ಪೌರಾಯುಕ್ತ ಗುರು ಸಿದ್ದಯ್ಯ ಹಿರೇಮಠ ಅವರು ಹೇಳಿದರು. ನಗರದ ನಗರಸಭೆ ಕಚೇರಿ ಸಭಾಂಗಣದಲ್ಲಿ ದಸರಾ ಹಬ್ಬ ಆಚರಣೆ ಕುರಿತು ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಪ್ರತಿ ವರ್ಷ ದಸರಾ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ಈ ಬಾರಿಯೂ ವಿಶೇಷವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ನಾಡದೇವಿ ಮಾತೆಯ ಭಾವಚಿತ್ರ ಮೆರವಣಿಗೆಗೆ ನಗರಸಭೆಯಿಂದ ಆರಂಭವಾಗಿ ಮಾಣಿಕ್ ಪ್ರಭು ದೇವಸ್ಥಾನದವರೆಗೆ ನಡೆಸಲಾಗುತ್ತದೆ ಹಾಗೂ ಅಲ್ಲಿಂದ ವಿಶೇಷ ಪೂಜೆ ಮಾಡಲಾಗುತ್ತಿದೆ ಎಂದರು. ಮೆರವಣಿಗೆಯಲ್ಲಿ ವಿವಿಧ ತರಹದ 15 ಕಲಾ ತಂಡಗಳು ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ, ಫ್ಲೆಕ್ಸ್, ಬ್ಯಾನರ್ ನಿಷೇಧ ಮಾಡಬೇಕು, ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗುತ್ತದೆ ಎಂದರು. ರಾಯಚೂರು ನಗರಸಭೆಯ ವತಿಯಿಂದ ದಸರಾ ಹಬ್ಬ, ನಾಡದೇವಿ ದಸರಾ ಹಬ್ಬದ ಕುರಿತು ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಎಲ್ಲ ಗೌರವಾನ್ವಿತ ನಗರಸಭೆಯ ಸದಸ್ಯರು, ವಿವಿಧ ಸಂಘಟನೆಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಕೂಡ ಭಾಗವಹಿಸಿದ್ದು, ನಮಗೆ ಹೋದ ವರ್ಷ ಏನು ಮಾಡಿದ್ದೀವಿ ಅದಕ್ಕಿಂತ ಈ ಸಲ ಹೆಚ್ಚಿನ ರೀತಿಯಲ್ಲಿ ನಾವು ದಸರಾ ಹಬ್ಬವನ್ನು ವಿಜೃಂಭಣೆಯನ್ನು ಆಚರಿಸೋದಕ್ಕೆ ಈ ಸಭೆ ತೀರ್ಮಾನವನ್ನು ಮಾಡಿದೆ ಅಂತ ನಾನು ಈ ಮೂಲಕ ತಿಳಿಸ್ತೇನೆ. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಮೆರವಣಿಗೆಯಲ್ಲಿ ಸ್ಥಳೀಯ ಕಲಾವಿದರನ್ನು ಸೇರಿಸಿ ಅದ್ದೂರಿ ಮೆರವಣಿಗೆ ಮಾಡಬೇಕು. ನಗರಸಭೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಬ್ಯಾನರ್, ಫ್ಲೆಕ್ಸ್ ಬಳಕೆ ಮಾಡಬಾರದು. ಬ್ಯಾನ್ ಮಾಡಬೇಕು. ಪರಿಸರದ ಸಂರಕ್ಷಣೆಗೆ ಒತ್ತು ನೀಡಬೇಕು. ಯುವ ಪೀಳಿಗೆಗೆ ಸಂದೇಶ ನೀಡಬೇಕು. ಸಾಹಿತ್ಯ ಪರಿಷತ್, ಕೋಟೆ ಸಮಿತಿ ಸೇರಿದಂತೆ ಇತರೆ ಸಮಿತಿಗಳು ಪಟ್ಟಿ ನೀಡಿ ಅದರಂತೆ ಪರಿಶೀಲನೆ ಮಾಡಿ ಕಾರ್ಯಕ್ರಮ ರೂಪಿಸಲಾಗುತ್ತದೆ ಎಂದರು. ಹಿಂದೆಯೂ ಸಹ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಾಗಿತ್ತು. ಈ ಬಾರಿಯೂ ಹೆಚ್ಚು ಕಾರ್ಯಕ್ರಮ ಮಾಡುವುದರ ಜೊತೆಗೆ ಎಲ್ಲರ ಭಾಗವಹಿಸುವಂತೆ ಮಾಡಬೇಕಿದೆ ಎಂದರು. ಅದರಲ್ಲಿ ಭಾಗವಹಿಸ್ತಾರೆ, ಆಸಕ್ತರು ಭಾಗವಹಿಸ್ತಾರೆ. ಅಂಥ ಸಂದರ್ಭದಲ್ಲಿ ನಮಗೆ ನಗರಸಭೆಯಿಂದ ಅಥವಾ ನೀವು ಯಾವ ವ್ಯವಸ್ಥೆ ಮಾಡಿಕೊಂಡಿದ್ರೆ ಆ ಸಂಘ ಸಂಸ್ಥೆಗಳ ಒಂದು ಪ್ರಾಯೋಜಕತ್ವದಲ್ಲಿ ನಾವು ವ್ಯವಸ್ಥೆ ಮಾಡಿರ್ತೀವಿ. ಅಲ್ಲಿ ಹೋದಾಗ ಅಲ್ಲಿ ಬರೀ ಆ ಕವಿಗಳು ಅಷ್ಟೇ ಇದ್ದು ಸಾರ್ವಜನಿಕರು ಪಾಲ್ಗೊಳ್ಳದಂತೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಒಂದು ರೀತಿ ಇಷ್ಟು ದೊಡ್ಡ ಚುನಾಯಿತ ಮಂಡಳಿ ವ್ಯವಸ್ಥೆ ಮಾಡಿರುವಂಥ ಕವಿಗೋಷ್ಠಿಗೆ ಈ ಪಾರ್ಟಿಸಿಪೇಷನ್ ಇರಲಿದ್ದರೆ ಸ್ವಲ್ಪ ರೀತಿ ನಮಗೆ ತಳಮಳ ಆಗ್ತದೆ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನೀವು ಮಾಡಿಕೊಂಡ್ರೆ ಅದರದ್ದು. ಎಚ್ ಮ್ಯಾದರ್ ಮಾತನಾಡಿ, ಪರಿಸರ ಸ್ನೇಹಿಯಾಗಿ ಹಬ್ಬವನ್ನು ಆಚರಿಸಬೇಕು, ಬಟ್ಟೆಯನ್ನು ಬಳಕೆ ಮಾಡಬೇಕು, ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡುವುದಾಗಿ ಹೇಳಿ ಪ್ರತಿಯೊಬ್ಬರ ಸಹಕಾರ ನೀಡಬೇಕೆಂದರು. ನಗರಸಭೆಯಲ್ಲಿ ಇರ್ತಕ್ಕಂಥ ದಸರಾ ಕಾರ್ಯಕ್ರಮದಲ್ಲಿ ಜಯಣ್ಣ ಸರ್ ಹೇಳಿದಂಗೆ ಈ ಪರಿಸರ ಸ್ನೇಹಿ ಉದ್ದೇಶ ಇಟ್ಕೊಂಡು ಫ್ಲೆಕ್ಸ್ ಬ್ಯಾನರ್ ಬದಲಾಗಿ ಬಟ್ಟೆಯಿಂದ ಬ್ಯಾನರ್ ಮಾಡಿಸೋದು ಭಾಳ ಒಳ್ಳೆಯದು.
ಕಲಾವಿದರಿಗೆ ಕೊಟ್ಟರೆ, ಪೇಂಟ್ರಿಗೆ ಕೊಟ್ಟರೆ ಬಟ್ಟೆ ಮೇಲೆ ಚೆನ್ನಾಗಿ ಬರೀತಾರೆ. ಬರೆದು ಅವನ್ನ ವೇದಿಕೆಗಾಗಲಿ ಊರಲ್ಲಿ ಕಟ್ಟಲಿಕ್ಕೆ ಆಗಲಿ ಎಲ್ಲರೂ ಕಟ್ಟಲಿಕ್ಕೆ ನಾವು ಬಳಸ್ಬೋದು. ಭಾಳ ಚೆನ್ನಾಗಿರ್ತದೆ. ಹಾಗಾಗಿ ಅದನ್ನು ಬೇಕಾದ್ರೆ ನಾವು ಕಲಾವಿದ ಸ್ವಲ್ಪ ಜವಾಬ್ದಾರಿ ತಗೊಳ್ಳೋಕೆ ತಯಾರಿದ್ದೀರಿ? ಆಯ್ತು. ನೀವು ಅದೇ ನಗರಸಭೆ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಮಾತನಾಡಿ, ನಗರಸಭೆಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಬೇಕಿದೆ. ನಗರಸಭೆಯು ಇದೀಗ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಸಂತೋಷದ ಸಂಗತಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ಎಲ್ಲರ ಭಾಗವಹಿಸುವಂತೆ ತಿಳಿಸಿದರು. एक म्यूनसिपालिटी मीटिंग रखे जो दशहरा के वास्ते, जो 12 तारीख के दिन जो दशहरा का जो हर साल जो जुलूस निकलता म्यूनसिपालिटी से होते हुए माणिक पर्व गुड़ी के लिए, उसके लिए किस टाइप करना, अच्छे से अच्छा करना, ग्रैंड करना, क्योंकि पहली बार जो है ना कॉरपोरेशन डिक्लेयर हुआ है, उस खुशी को दशहरे में जैसा कि रामायण में जो राम का ये होने के बाद करे थे, उस तरह इस टाइम इससे ग्रैंड करना बोल के हमारी ख्वाहिश। ಸದಸ್ಯ ನರಸರೆಡ್ಡಿ ಮಾತನಾಡಿ, ನಗರ ಸೇರಿದಂತೆ ಬಹುತೇಕ ಕಡೆ, ಮುಖ್ಯ ರಸ್ತೆ ಸೇರಿದಂತೆ ಬಹುತೇಕ ಕಡೆಯಲ್ಲಿ ಬೀದಿ ದೀಪಗಳಿಲ್ಲ. ಜನರು ಈ ಬಗ್ಗೆ ನಗರಸಭೆ ಮತ್ತು ಸದಸ್ಯರಿಗೆ ನಿತ್ಯ ಕರೆ ಮಾಡಿ ಹೇಳುತ್ತಾರೆ. ಆದರೆ ಬೀದಿ ದೀಪ ಸರಿಪಡಿಸಲು ಆಗುತ್ತಿಲ್ಲ. ದಸರಾ ಹಬ್ಬ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆಯಲ್ಲೇ ಬೀದಿ ದೀಪ ಅಳವಡಿಸಲು ಮುತುವರ್ಜಿ ವಹಿಸಬೇಕೆಂದು ತಿಳಿಸಿದರು. ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಗೇರಿ, ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ, ನಾಗರಾಜ, ಶಶಿರಾಜ, ಕೋಟೆ ಅಧ್ಯಯನ ಸಮಿತಿ ಸಂಚಾಲಿತ ಸೈಯದ್ ಆಫೀಜುಲ್ಲಾ, ಕಾಸಪ್ಪ, ತಾಲೂಕು ಅಧ್ಯಕ್ಷ ವೆಂಕಟೇಶ ಬೇವಿನ ಬೆಂಚಿ, ನರಸಿಂಹಲು ಮಾಡಿಗೇರಿ ಸೇರಿದಂತೆ ಅನೇಕರಿದ್ದರು. ಸರ್ಕಾರಿ ಶಾಲಾ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ, ಸರ್ಕಾರ ಬಿಸಿಯೂಟ, ಪೌಷ್ಟಿಕ ಆಹಾರ, ಹಾಲು ನೀಡುವ ಯೋಜನೆಗಳು ಜಾರಿಗೊಳಿಸಿದ್ದು, ಮಕ್ಕಳು ನಿತ್ಯವೂ ಶಾಲೆಗೆ ಹಾಜರಾಗುವ ಮೂಲಕ ಶಿಕ್ಷಣ ಪಡೆಯಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸೈಯದ್ ತಾಲಬ್ ಶಾಲೆಯಲ್ಲಿ 6 ದಿನ ಮೊಟ್ಟೆ ನೀಡುವ ಯೋಜನೆ ಚಾಲನೆ ನೀಡಿ ಮಾತನಾಡಿದರು. ಶಿಕ್ಷಣದಿಂದ ಮಾತ್ರ ಸಮಾನತೆ ಸಾಧ್ಯವಿದೆ. ಎಲ್ಲ ಮಕ್ಕಳು ಶಿಕ್ಷಣ ಪಡೆಯಲು ಪಾಲಕರು ಒತ್ತು ನೀಡಬೇಕಾದ ಅಗತ್ಯವಿದೆ ಎಂದರು. ಸರ್ಕಾರಿ ಶಾಲೆಗಳ ಬಗೆಗೆ ಇರುವ ತಾತ್ಸಾರ ಮನೋಭಾವ ಬಿಟ್ಟು ಉತ್ತಮ ಶಿಕ್ಷಣ ಪಡೆಯಲು ಎಲ್ಲರೂ ಕೈಜೋಡಿಸಬೇಕಾದ ಅಗತ್ಯವಿದೆ ಎಂದರು. ಶಾಲೆಯಲ್ಲಿ ವಾರದ 6 ದಿನ ಮೊಟ್ಟೆ ವಿತರಿಸುವ ಯೋಜನೆ ಜಾರಿಗೊಳಿಸಲಾಗಿದೆ. ಮಕ್ಕಳಿಗೆ ಸಮರ್ಪಕ ಮೊಟ್ಟೆ ವಿತರಿಸುವ ವ್ಯವಸ್ಥೆಯ ಮೇಲೆ ನಿಗಾ ವಹಿಸಿ ಮಕ್ಕಳ ಆರೋಗ್ಯ ಸುಧಾರಣೆಗೆ ಅಧಿಕಾರಿಗಳು, ಶಿಕ್ಷಕರು ಗಮನ ಹರಿಸಬೇಕೆಂದರು. ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಸದಸ್ಯ ಶ್ರೀನಿವಾಸ ರೆಡ್ಡಿ, ಯೂಸುಫ್ ಖಾನ್, ಬಿಸಿಯೂಟ ಅಧಿಕಾರಿ ಈರಣ್ಣ ಕೋಸಗಿ, ಮೊಯ್ಯುಲ್ ಹಕ್, ವೆಂಕಟಸ್ವಾಮಿ, ಲಕ್ಷ್ಮಣ ಮೇದಾರ ಸೇರಿದಂತೆ ಬಡಾವಣೆ ಹಿರಿಯರು, ಶಾಲಾ ಶಿಕ್ಷಕರು, ಮಕ್ಕಳು ಭಾಗವಹಿಸಿದ್ರು. ವಾಕ್ಫ್ ಆಸ್ತಿಗಳನ್ನು ಭೂ ಕಬಳಿಕೆ ಮಾಡಿಕೊಂಡು ಸರ್ಕಾರಕ್ಕೆ ವಂಚಿಸಿರುವ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಆಸ್ತಿ ಜಪ್ತಿ ಮಾಡಬೇಕೆಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಾಕ್ಫ್ ಆಸ್ತಿ ಉಳಿಸಲು ವಾಕ್ಫ್ ಸಚಿವರು ಅದಾಲತ್ ನಡೆಸುತ್ತಿದ್ದಾರೆ. ಮಾನ್ವಿಯಲ್ಲಿ ಜಿಲ್ಲಾ ವಾಕ್ಫ್ ಬೋರ್ಡ್ನಿಂದ ನಡೆದ ಅದಾಲತ್ನ ವೇದಿಕೆಯಲ್ಲಿ ವಾಕ್ಫ್ ಆಸ್ತಿ ಕಬಳಿಸಿದವರನ್ನು ವೇದಿಕೆಯಲ್ಲಿ ಕುಳ್ಳಿರಿಸಿಕೊಂಡು ಅದಾಲತ್ ನಡೆಸಲಾಗಿದೆ ಎಂದು ಆರೋಪಿಸಿದ್ರು. ಮಾನವಿ ಅಕ್ಬರ್ ಪಾಷಾ ಎಂಬುವರು 2015-16ನೇ ಸಾಲಿನಲ್ಲಿ ಅಮೀನುದ್ದೀನ್ ಎಂಬುವವರಿಂದ 176 ಎಕರೆ ಭೂಮಿ, ಮಾನ್ವಿ ಗ್ರಾಮದ ಹಜರತ್ ಸೈಯದ್ ಸಬ್ಬಾಲಿ ಸತ್ತಾರ ಇವರ ವಾಕ್ಫ್ ಜಮೀನು ಸರ್ವೆ 408, 415, 416, 645, 633/1, 632/1, 416/2 ಮತ್ತು 408/1 ಇರುವ ಜಮೀನನ್ನು ಪಹಣಿಯಲ್ಲಿ ಕಾಲಂ 11ರಲ್ಲಿ ವಾಕ್ಫ್ ಆಸ್ತಿ ಎಂದು ಉಲ್ಲೇಖಿಸಿದ್ರು ಖರೀದಿ ಮಾಡಿದ್ದಾರೆ. ಅಲ್ಲದೆ ವಾಕ್ಫ್ ಆಸ್ತಿ ಎಂಬುದು ತೆಗೆದುಹಾಕಲು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಹಿಂದೆ ವೆಂಕಟೇಶ ನಾಯ್ಕ ಎಂಬುವರು ಜಿಲ್ಲಾಧಿಕಾರಿಯಾಗಿದ್ದಾಗ ಅರ್ಜಿ ಸಲ್ಲಿಸಿದ್ದಾರೆ. ಅನ್ನಭಾಗ್ಯ ಅಕ್ರಮ ಮರಳು, ಅಂಗನವಾಡಿ ಶಾಲೆಗಳಿಗೆ ಕಳಪೆ ಆಹಾರ ಪೂರೈಕೆ ಮಾಡುವ ಆರೋಪ ಎದುರಿಸುತ್ತಿರುವ ಆಲ್ದಳ ವೀರಭದ್ರಪ್ಪ ಎಂಬುವರು ಸರ್ಕಾರ ಇತ್ತೀಚೆಗೆ ಎನಿವೇರ್ ರಿಜಿಸ್ಟ್ರೇಷನ್ ಮಾಡಲು ಅವಕಾಶ ನೀಡಿರುವುದನ್ನು ಬಳಸಿಕೊಂಡು ಅಕ್ಬರ್ ಸಾಬ್ ಇವರ ಕುಮ್ಮಕ್ಕಿನಿಂದ ಹಜರತ್ ಸೈಯದ್ ಸಬ್ಬಾಲಿ ಸತ್ತಾರ ದರ್ಗಕ್ಕೆ ಸೇರಿ 176 ಎಕರೆ ಭೂಮಿಯನ್ನು ಸಿಂಧನೂರಿನ ನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಮಾನ್ವಿ ಉಪ ನೋಂದಣಿ ಕಚೇರಿ ನೋಂದಣಿ ತಡೆದಿದ್ದರೂ ಸಿಂಧನೂರಿನಲ್ಲಿ ನೋಂದಣಿ ಮಾಡಲಾಗಿದೆ. ಪಹಣಿಯಲ್ಲಿ ವಾಕ್ಫ್ ಆಸ್ತಿ ಎಂದು ನಮೂದಿಸಿದ್ರೂ ಸಿಂಧನೂರು ನೋಂದಣಿ ಕಚೇರಿ ಅಧಿಕಾರಿಗಳು ಆಮಿಷಕ್ಕೆ ಬಲಿಯಾಗಿ ನೋಂದಣಿ ಮಾಡಿಕೊಂಡಿದ್ದಾರೆ. ಸಚಿವ ಎನ್ಎಸ್ ಬೋಸರಾಜು ಮತ್ತು ಮಾನ್ವಿ ಶಾಸಕ ಹಂಪಯ್ಯ ನಾಯ್ಕ ಇವರು ಬೆಂಬಲದಿಂದ ಅಕ್ರಮ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ್ರು. 2016ರಿಂದ ನಾವು ವಕ್ಫ್ ಆಸ್ತಿ ಉಳಿವಿಗಾಗಿ
ಕಾಲಂ ನಂಬರ್ 11ರಲ್ಲಿ ವಕ್ಫ್ ಆಸ್ತಿಯ ಪಟ್ಟವನ್ನು ಸೇರಿಸಿ ವಕ್ಫ್ ಆಸ್ತಿಯನ್ನು ಉಳಿಸಬೇಕೆಂದು ರಾಜ್ಯ, ಕೇಂದ್ರ ವಕ್ಫ್ ಆಡಳಿತ ಹಾಗೂ ವಕ್ಫ್ ಮಂಡಳಿ ಜಿಲ್ಲಾಧಿಕಾರಿಗಳು, ರಾಜ್ಯ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರನ್ನು ಎಲ್ಲರನ್ನು ಸಂಪರ್ಕಿಸಿ ಸರಿಸುಮಾರು ದಾಖಲಾತಿಗಳು ತಮ್ಮ ಮುಂದೆ ತಂದು ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಆದ ಕಾರಣ ಏನು 2016-17ರಲ್ಲಿ ಮಾನ್ಯ ಹೆಸರುವಾಸಿ ಗುತ್ತಿಗೆದಾರರಂಥ ಮಾನನೀಯ ಶ್ರೀ ಅಕ್ಬರ್ ಸಾಬ್ ಇವರು ಒಬ್ಬ ಅಮಿನುದ್ದೀನ್ ಎಂಬ ಮಧ್ಯವರ್ತಿಯನ್ನು ಪರಿಚಯಸ್ಥನಾಗಿ ಸುಮಾರು 1.5 ಕೋಟಿಯನ್ನು ಅವರಿಗೆ ಹಣ ನೀಡಿ ಸರ್ವೆ ನಂಬರ್ 408, ಸರ್ವೆ ನಂಬರ್ 415/1, ಸರ್ವೆ ನಂಬರ್ 416, 645, 633/1, 632/1, 418/*1 ಸರಿಸುಮಾರು 176 ಎಕರೆ ಹಜರತ್ ಸೈಯದ್ ಸಬ್ಜಲಿ ಸಾಹೇಬ್ ರೆಹಮತುಲ್ಲಾ ಅಲೆ ಅವರ ಆಸ್ತಿ ರಾಯಚೂರು ರಸ್ತೆ ಹೆದ್ದಾರಿಯಲ್ಲಿರುವುದು ಇವರಿಗೆ ಕಂಡು ಬಂದು ಈ ಅಕ್ರಮ ಮಾಫಿಯಾ ಅವರು ವಕ್ಫ್ ಆಸ್ತಿಯನ್ನು ಏನು ಮಾಡಿರುತ್ತಾರೆ, ಕಬ್ಜಾ ಮಾಡಿರುತ್ತಾರೆ. ಕಬ್ಜಾ ಮಾಡಿ ಆಗಿನ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ನಾಯ್ಕ್ ಸಾಹೇಬರು ಹಾಗೂ ಸಹಾಯಕ ಆಯುಕ್ತರಾದ ಪೂಜಾರಿ ಸರ್ ಅವರ ಹತ್ರ ಇವರು ಮನವಿ ಮಾಡ್ತಾರೆ. ಕಾಲಂ ನಂಬರ್ 11ರಲ್ಲಿ ಏನು ವಕ್ಫ್ ಆಸ್ತಿಯ ಟಿಪ್ಪಣಿ ಇದೆ ಅದನ್ನು ತೆಗೆದು ಹಾಕಿ. ಈಗಾಗಲೇ ವಕ್ಫ್ ಬೋರ್ಡ್ ಸೇರಿದಂತೆ ಅನೇಕರಿಗೆ ನಿರಂತರ ದೂರು ನೀಡಲಾಗಿದೆ. ಜಿಲ್ಲಾಧಿಕಾರಿಗಳು ಕೂಡಲೇ ವಕ್ಫ್ ಆಸ್ತಿ ವಶಕ್ಕೆ ಆದೇಶಿಸಬೇಕು. ಈ ಕುರಿತು ಹೈಕೋರ್ಟ್ ಮೊರೆ ಹೋಗುವುದಾಗಿ ಹೇಳಿದ್ರು. ಅಕ್ಬರ್ ಪಾಷಾ ಇವರು ಸುಳ್ಳು ಆರೋಪ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಹೇಳಿದ್ದಾರೆ. ದಾಖಲೆಗಳ ಸಮೇತ ಸಾಬೀತುಪಡಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬುಡ್ಡಪ್ಪ ನಾಯಕ್, ಅವೇಜ್, ಕರೀಂ, ಬಾಬಾ, ಮೆಹಬೂಬ್, ಅಕ್ರಮ್, ಸೋಹೆಲ್, ಸರಪೇಜ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯ ಹುಣಸಗಿ ತಾಲೂಕಿನ ಬಪ್ಪರಗ ಮತ್ತು ಕುಡೇಕಲ್ ಗ್ರಾಮದಲ್ಲಿ ಅಪ್ರಾಪ್ತ ಮಾದಿಗ ಸಮಾಜದ ಬಾಲಕಿಯರ ಮೇಲೆ ನಡೆದ ಅತ್ಯಾಚಾರ, ಸಾಮಾಜಿಕ ಬಹಿಷ್ಕಾರ ಘಟನೆಯಲ್ಲಿ ಭಾಗಿಯಾಗಿರುವ ಆರೋಪಿಗಳನ್ನು ಬಂಧಿಸದೇ ಇರುವುದನ್ನು ಖಂಡಿಸಿ ಸೆಪ್ಟೆಂಬರ್ 30ರಂದು ಮಾದಿಗ ದಂಡೂರ ಮೀಸಲಾತಿ ಹೋರಾಟ ಸಮಿತಿಯಿಂದ ಯಾದಗಿರಿ ಬಂದ್ ನಡೆಸಲಾಗುತ್ತಿದೆ ಎಂದು ಸಮಿತಿ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಹಳ್ಳಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಜನರ ರಕ್ಷಿಸುವಲ್ಲಿ ವಿಫಲವಾಗಿದೆ. ಘಟನೆ ನಡೆದು 15 ದಿನಗಳು ಕಳೆದರೂ ಯಾವೊಬ್ಬ ಆರೋಪಿಯನ್ನು ಬಂಧಿಸಿಲ್ಲ.
ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಡಳಿತಗಳು ಜನರ ರಕ್ಷಣೆ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿವೆ. ಅನೇಕ ಬಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಗಮನ ಸೆಳೆದರೂ ಯಾವ ಪ್ರಯೋಜನವಾಗಿಲ್ಲ. ಸಾಮಾಜಿಕ ಬಹಿಷ್ಕಾರವಾದರೂ ಶಾಂತಿ ಸಭೆ ಹೊರತುಪಡಿಸಿದರೆ ಬೇರೆ ಯಾವ ಕ್ರಮವೂ ಮಾಡಿಲ್ಲ. ಗೃಹ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವರು ಸಹ ಸ್ಪಂದಿಸಿಲ್ಲ. ಸರ್ಕಾರ ನಿರ್ಲಕ್ಷ್ಯ ವಿರೋಧಿಸಿ ನಡೆಯಲಿರುವ ಯಾದಗಿರಿ ಬಂದ್ ಸಂಘಟನೆಗಳು, ಸಂಘ ಸಂಸ್ಥೆಗಳು ಸಾರ್ವಜನಿಕರು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದ್ರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಪ್ಪರ್ಗ ಮತ್ತು ಕೊಡಕಲ್ ಗ್ರಾಮದಲ್ಲಿ ದಲಿತ ಅಪ್ರಾಪ್ತ ಬಾಲಕಿಯರ ಮೇಲೆ ಸುಮಾರು 15 ದಿನಗಳ ಹಿಂದೆ ನಡೆದ ಅತ್ಯಾಚಾರಗಳು ಮತ್ತು ಮಾದಿಗ ಸಮುದಾಯದ ಕುಟುಂಬಗಳನ್ನು ಬಹಿಷ್ಕರಿಸಿದ ಬಪ್ಪರ್ಗ ಗ್ರಾಮದ ಸವರ್ಣೀಯರು. ಇಂಥ ಘಟನೆಗಳು ನಡೆದರೂ ಕೂಡ ಪೊಲೀಸ್ ಇಲಾಖೆಯವರು ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿಕೊಂಡು ಇಲ್ಲಿವರೆಗೆ ಆರೋಪಿಗಳನ್ನು ಮತ್ತು ಬಹಿಷ್ಕರಿಸಿದ ಸವರ್ಣೀಯರನ್ನು ಬಂಧಿಸದೆ ವಿಫಲವಾಗಿರೋದು ಇದು ದೊಡ್ಡ ದುರಂತ. ಈ ವಿಷಯವನ್ನಾಗಿ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರವರು ಕಳೆದ 14ನೇ ತಾರೀಕು ಬಪ್ಪರ್ಗ ಗ್ರಾಮಕ್ಕೆ ಹಲವು ಮಾದಿಗರ ಚಲೋ ಪಾದಯಾತ್ರೆ ಮೂಲಕ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಪೊಲೀಸ್ ಇಲಾಖೆಯವರು ಇಲ್ಲಣ್ಣ ಇನ್ನೊಂದು 15 ದಿವಸದಾಗ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಸಮಯ ತಗೊಂಡಾಗ ಕಾಲಾವಕಾಶ ಮೀರೋಗಿದೆ. ಆದರೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಇದಾಗಿದೆ. ಇದರಿಂದ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಹಲವಾರು ರೀತಿಯ ಘಟನೆಗಳು ಆಗ್ತಾ ಇದರಿಂದ ನಮ್ಮ ರಾಜ್ಯದಲ್ಲಿ ದಲಿತ ಗೃಹ ಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ದಲಿತ ಮಂತ್ರಿಗಳು ರಾಜ್ಯದಲ್ಲಿ ಇಂಥ ಘಟನೆಗಳಿಗೆ ಯಾವುದೇ ರೀತಿಯ ಒಂದು ಪ್ರಕ್ರಿಯೆ ನೀಡ್ತಾ ಇಲ್ಲ ಅಂದ್ರೆ ಇದು ರಾಜ್ಯದಲ್ಲಿ ದೊಡ್ಡ ದುರಂತ ಮತ್ತು ಅತ್ಯಂತ ಕೆಟ್ಟ ವಿಷಯವಾಗಿದೆ ನಮಗೆ. ಯಾಕಂದ್ರೆ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಿರುವಂತಹ ದಲಿತ ಮಂತ್ರಿಗಳು ಇವತ್ತು ದಲಿತ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆಗಳು, ಬಹಿಷ್ಕಾರ ಆಗ್ತಿರೋನು ಟಿವಿಯಲ್ಲಿ ಆಗಿದೆ ಮತ್ತು ಎಲ್ಲ ಪೇಪರ್ ನ್ಯೂಸ್ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಆದರೆ ಸರ್ಕಾರ ನಡೆಸುವಂತಹ ದಲಿತ ಮಂತ್ರಿಗಳು ಇವತ್ತು ಈ ವಿಷಯ ಬಗ್ಗೆ ಒಂದು ಪ್ರತಿಕ್ರಿಯೆ ನೀಡಿಲ್ಲ ಅಂದ್ರೆ ನಮಗೆ ಬಹಳ ಮುಜುಗರ ತಂದಿದೆ. ಈ ಸಂದರ್ಭದಲ್ಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ರಂಜಿತ್ ದಂಡೋರ, ರಾಜ್ಯ ಕಾರ್ಯದರ್ಶಿ ಸುರೇಶ್ ದುಗನೂರು, ಜಕ್ರಪ್ಪ ಹಂಚಿನಾಳ, ಹನುಮಂತ ಜುಲಮಗೇರ, ಮಾರುತಿ ಮರ್ಚಟಾಳ್, ಪ್ರಸಾದ ಗಾಣದಾಳ, ನರಸಿಂಹ ತಲಮಾರಿ, ಪ್ರಭು ತಲಮಾರಿ ಸೇರಿದಂತೆ ಅನೇಕರಿದ್ದರು. ಶರಣಬಸವೇಶ್ವರ ಎಜುಕೇಷನ್ ಮತ್ತು ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಸಂಚಾಲಿತ ಪೂರತಿಪ್ಲಿ ಚಾಗಲ್ ಪಾರ್ವತಮ್ಮ ಬಸಣ್ಣ ಪದವಿ ಮಹಾವಿದ್ಯಾಲಯ ಮತ್ತು ಹೊಸಮನೆ ಪ್ರಕಾಶದ ಸಹಯೋಗದಲ್ಲಿ ಸೆಪ್ಟೆಂಬರ್ 27ರಂದು ಕಾಲೇಜಿನ ಸಭಾಂಗಣದಲ್ಲಿ ಕನ್ನಡ ಪರ ಹೋರಾಟಗಾರ ದಿವಂಗತ ಚಂದ್ರಶೇಖರ್ ಪಾಟೀಲ್ ಇವರು ಬದುಕು ಬರಹ ಕುರಿತು ಒಂದು ದಿನ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಶರಣಬಸಪ್ಪ ಜೋಳದಗಡೆಗಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನೇರ ನುಡಿ ದಿಟ್ಟ ಹೋರಾಟಗಾರ ಚಂದ್ರಶೇಖರ್ ಪಾಟೀಲ್ ಆಗಲಿ 2 ವರ್ಷಗಳು ಕಳೆದಿವೆ. ಅವರ ಜೀವನ ಹೋರಾಟ ಯುವಕರಿಗೆ ಸ್ಫೂರ್ತಿದಾಯಕವಾಗಿದ್ದು, ಅವರ ಜೀವನ ಬರಹದ ಕುರಿತು 2 ಗೋಷ್ಠಿಗಳು ನಡೆಯಲಿವೆ. ಕಾರ್ಯಕ್ರಮವನ್ನು ಏಮ್ಸ್ ಹೋರಾಟಗಾರ ಡಾಕ್ಟರ್ ಬಸವರಾಜ ಕಳಸ ಉದ್ಘಾಟಿಸಲಿದ್ದಾರೆ. ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಬದುಕು ಮತ್ತು ಬರಹದ ಕುರಿತು ನಂದಿನಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ವೀರೇಶ್ ಹುಲಿ ವಿಷಯ ಮಂಡಿಸಲಿದ್ದಾರೆ. ಚಂಪಾ ಅವರ ಕನ್ನಡ ಪರ ಹಾಗೂ ಸಾಮಾಜಿಕ ಹೋರಾಟದ ಕುರಿತು ಸಿಂಧನೂರು ಸರ್ಕಾರಿ ಪದವಿ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕ ಡಾಕ್ಟರ್ ಕೆ ಖಾದರ್ ಪಾಷಾ ವಿಷಯ ಮಂಡಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಪಿ ಬಸವರಾಜ ಎಲಿ, ಪತ್ರಕರ್ತ ರಘುನಾಥ ರೆಡ್ಡಿ ಮನ್ಸ್ಲಾಪುರು, ರಾಮಲಿಂಗಪ್ಪ ಕುಣ್ಸಿ, ಬಸವರಾಜ ನವಲಿ, ಎಬಿ ನರಸಿಂಹಲು ವಡವಾಟಿ, ಸಿದ್ದರಾಮಪ್ಪ ಮಾಲಿ ಪಾಟೀಲ್, ಹೊಸಮನೆ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನೆ ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದಡಗಿ ವಹಿಸಲಿದ್ದಾರೆ. ಕನ್ನಡ ಸಂಘಟನೆಗಳು, ವಿದ್ಯಾರ್ಥಿಗಳು, ಆಸಕ್ತರು ಭಾಗವಹಿಸುವಂತೆ ಮನವಿ ಮಾಡಿದರು. ಹಾಗೆಯೇ ನಮ್ಮ ಸೇವಾ PCPB ಮಹಾವಿದ್ಯಾಲಯವು ಕಳೆದ 20 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಕೆಲಸವನ್ನು ನಿರ್ವಹಿಸಿಕೊಳ್ಳುವಂಥ ಸಂಸ್ಥೆ. ನಮ್ಮಲ್ಲಿ ಕೂಡ ಕನ್ನಡ ಅಧ್ಯಯನ ವಿಭಾಗ ಇರುವುದರಿಂದ, ಸ್ನಾತಕೋತ್ತರ ಪದವಿ ಇರುವುದರಿಂದ ಮಹಾವಿದ್ಯಾಲಯಗಳ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಒಂದು ಶೀರ್ಷಿಕೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು. ನಮಗೆಲ್ಲರಿಗೂ ಗೊತ್ತೇ ಇದೆ, ಇಡೀ
ಇವತ್ತು ನಮ್ಮೊಂದಿಗೆ ಇಲ್ಲ. ಕಳೆದ 2 ವರ್ಷಗಳಿಂದ ಅವರು ನಮ್ಮನ್ನು ಅಗಲಿ. ಇವತ್ತು ಅವರು ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅನೇಕ ಹೋರಾಟಗಳು, ಗೋಕಾಕ್ ಮಾದರಿಯ ಹೋರಾಟಗಳಿಂದ ಭಾಗವಹಿಸುವಿಕೆಯಿಂದ ಅನೇಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಯಾವುದೇ ಸರ್ಕಾರ ಇರ್ಬೋದು, ಸಮಾಜ, ಸಂಘ ಸಂಸ್ಥೆಗಳು, ಯಾವುದೋ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ವಿಷಯ ಬಂದಂಥ ಸಂದರ್ಭದಲ್ಲಿ ತಿದ್ದಿ ತಿಳಿತಕ್ಕಂಥ ಮತ್ತು ಭಾಳ ನಿರ್ದಾಕ್ಷಿಣ್ಯವಾಗಿ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರ ಏನು 2 ವರ್ಷಗಳ ಗ್ಯಾಪ್ ಆಗಿದೆ. ಯಾಕಂದರೆ ರಾಯಚೂರಿಗೆ ಅವರು ಒಂದು ನಿರಂತರ ಸಂಪರ್ಕ. ಚಂದ್ರಶೇಖರ್ ಪಾಟೀಲ್ ಯಾವಾಗಲೂ ಕಾರ್ಯಕ್ರಮದಲ್ಲಿ ಅದಕ್ಕೆ ಅವರ ಒಂದು ಬದುಕು ಬರಹ ಕುರಿತಾಗಿ ಒಂದು ವಿಚಾರ ಸಂಕಿರಣವನ್ನು 27ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಮ್ಮ ಸೇವಾ PCPB ಮಹಾವಿದ್ಯಾಲಯದ ಆವರಣದಲ್ಲಿ ಈ ಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಡಾಕ್ಟರ್ ಬಸವರಾಜ್ ಕಳಸ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕು. ಹಾಗೆಯೇ ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಬಶೀರ್ ಅಹಮದ್ ಹೊಸಮನಿ, ಬಸವರಾಜ, ಸಿದ್ದರಾಮಪ್ಪ ಮಾಲಿ ಪಾಟೀಲ್, ಇಮಾನುದ್ದೀನ್ ಮಾರ್ತಿ ಉಪಸ್ಥಿತರಿದ್ದರು. ಪಿಂಜಾರ ನಾದಾವ್ ಸಮುದಾಯ ಅಲೆಮಾರಿ ಜನಾಂಗವು ಶೈಕ್ಷಣಿಕವಾಗಿ ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಾಗಿದ್ದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸರ್ಕಾರ ಆದ್ಯತೆ ನೀಡಬೇಕು ಎಂದು ಪಿಂಜಾರ ನಾದಾವ್ ಮಸೂರಿ ಸಂಘಗಳ ದೇವದುರ್ಗ ತಾಲೂಕು ಅಧ್ಯಕ್ಷ ಕಾಸಿಂ ಸಾಬ್ ಎಳೆಮನಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು, ಹಿಂದುಳಿದ ವರ್ಗದ ಪ್ರವರ್ಗ 1ರಲ್ಲಿದ್ದರೂ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ಕಳೆದ 30 ವರ್ಷಗಳ ಹಿಂದಿನ ಸರ್ಕಾರ ನಮ್ಮ ಸಮಾಜವು ಆರ್ಥಿಕವಾಗಿ ಸೇರಿದಂತೆ ಇತರೆ ಎಲ್ಲ ರೀತಿಯಿಂದಲೂ ಹಿಂದುಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರವರ್ಗ 1ರಲ್ಲಿ ಸೇರಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದೊರೆಯುತ್ತಿತ್ತು. ಕಳೆದ 4 ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲ, ಬಂದ್ ಮಾಡಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಅನುಭವಿಸುವಂತಾಗಿದೆ ಎಂದರು. ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಪ್ರವೇಶ 75% ಅನುಕೂಲ ಇತ್ತು, ಇದೀಗ ಕಡಿಮೆಯಾಗಿದೆ. ಮುಸ್ಲಿಂ ಜಾತಿ ಪ್ರಮಾಣ ಪತ್ರ ತಂದರೆ ಸೌಲಭ್ಯ ದೊರೆಯುತ್ತದೆ. ಹಿಂದುಳಿದವರಿಗೆ ಸೌಲಭ್ಯ ಕಡಿಮೆ, ಇದರಿಂದ ಶಿಕ್ಷಣದಿಂದ ವಂಚಿತವಾಗಿದ್ದಾರೆ. ಸರ್ಕಾರ ಕೂಡಲೇ ಪಿಂಜಾರ್ ನಾದಾವ್ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯ ಒದಗಿಸಿಕೊಡಲು ಒತ್ತಾಯಿಸಿದರು. ನಮ್ಮ ಕರ್ನಾಟಕ ಪಿಂಜಾರ್ ನಾದಾವ್ ಮಸೂರಿ ಸಂಘಗಳ ಮಹಾಮಂಡಳ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ, ಇಂದು ನಮ್ಮ ಸಮಾಜದ ಹಲವು ಸಮಸ್ಯೆಗಳ ಗೊಂದಲವಾಗಿದೆ. ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿದೆ. ಹಾಗಾಗಿ ಈ ನಮ್ಮ ಸಮಾಜದ ಏಳಿಗೆಗೆ ಸರ್ಕಾರ ಮುಂದಾಗಿ ಶಿಕ್ಷಣದಲ್ಲಿ ಅತಿ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇನೆ ನಮ್ಮ ಸಮಾಜ, ಪಿಂಜಾರ್ ಸಮಾಜ ಹಾಗೂ ಮತ್ತು ದರ್ವೇಶ್ ಸಮಾಜ. ಈ ಸಮಾಜದಲ್ಲಿ ಶಿಕ್ಷಣಕ್ಕಾಗಿ ಮುಸ್ಲಿಂ ಸಮಾಜದ ನಾವು ಅಲ್ಪಸಂಖ್ಯಾತರಲ್ಲಿ ಇದ್ದಾಗ ಮಾತ್ರ 72% ನಮ್ಗೆ ಮುರಾರ್ಜಿ ಮತ್ತು ವಸತಿ ನಿಲಯಗಳಲ್ಲಿ ಅವಕಾಶ ದೊರಕುತ್ತಿತ್ತು. ಯಾವಾಗ ಈ ನಮ್ಮ ಸಮಾಜದ ಹಿಂದುಳಿದ ವರ್ಗದಲ್ಲಿ ಪ್ರವರ್ಗವನ್ನು ಸೇರಿಸಿದಾಗ ಕೇವಲ ನಮಗೆ ಅಲ್ಪಸಂಖ್ಯಾತರ ಶೈಕ್ಷಣಿಕ ಇಲಾಖೆಯಲ್ಲಿ 2% ಮಾತ್ರ, ಅಂದರೆ 2 ಸೀಟ್ಗಳು ಮಾತ್ರ ನಮಗೆ ದೊರೀತಾ ಇದೆ. ಇಲ್ಲಿ ನಮಗೆ ದೊಡ್ಡ ಶಿಕ್ಷಣದ ಹೊಡೆತ ನೀಡಿದಂತಾಗಿದೆ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಸಮಾಜಕ್ಕೆ ಶಿಕ್ಷಣ ಒತ್ತು ಕೊಡಬೇಕು ಕೇಳ್ಕೊಳ್ತೇವೆ. ಆಮೇಲೆ ನಮ್ಮ ಸಮಾಜಕ್ಕೆ ದುಡ್ಡಿನ ಅಗತ್ಯ ಇಲ್ಲ. ನಮಗೆ ಮುಖ್ಯ ಶಿಕ್ಷಣ ಬೇಕಾಗಿದೆ ನಮ್ಮ ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಸಂದರ್ಭದಲ್ಲಿ ಮಾಧ್ಯಮ ರಾಜ್ಯ ಘಟಕ ಅಧ್ಯಕ್ಷ ಹಸನ್ ಹಂಜಳ, MD ಹುಸೇನ್, ಬಾಬಾ ಕಲ್ಮಾಲ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ನಗರಸಭೆಯಿಂದ ದಸರಾ ನಾಡ ಹಬ್ಬ ಅದ್ದೂರಿಯಾಗಿ ಆಚರಿಸಲು ನಿರ್ಧಾರ. ಜನರ ಭಾಗವಹಿಸುವಿಕೆ ಹೆಚ್ಚಿಸಲು ಜಯಣ್ಣ ಸಲಹೆ. ಸಿಯಾತಲಬ್ ಶಾಲೆಯಲ್ಲಿ 6 ದಿನ ಮೊಟ್ಟೆ ನೀಡುವ ಯೋಜನೆಗೆ ಶಾಸಕರಿಂದ ಚಾಲನೆ. ಮಕ್ಕಳ ಆರೋಗ್ಯ ಸುಧಾರಣೆ ಯೋಜನೆ ಸಮರ್ಪಕ ಜಾರಿಗೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೂಚನೆ. ಮಾನವಿ ವಾಕ್ಫ್ ಆಸ್ತಿ ಅಕ್ಬರ ಪಾಷಾ, ಆಲ್ದಾಳ ವೀರಭದ್ರಪ್ಪ ಸೇರಿ ಅಕ್ರಮ ಖರೀದಿ, ಕ್ರಿಮಿನಲ್ ಕೇಸ್ ದಾಖಲಿಸಲು ಜಾವೀದ್ ಖಾನ್ ಆಗ್ರಹ. ಹುಣಸಗಿ ತಾಲೂಕಿನ ಬಪ್ಪರಗ ಕೋಡೇಕಲ್ನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ, ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ 30ರಂದು ಯಾದಗಿರಿ ಬಂದ್ ದುಳ್ಳಯ್ಯ ಗುಂಜಳ್ಳಿ. ರಂದು ಸಾಹಿತಿ ಚಂದ್ರಶೇಖರ ಪಾಟೀಲ್ ಬದುಕು ಬರಹ ಕುರಿತು ವಿಚಾರ ಸಂಕಿರಣ, ಡಾಕ್ಟರ್ ಶರಣಬಸವ ಜೋಳದಡಗಿ. ಪಿಂಜಾರ ನಾದಾಫ್ ಸಮುದಾಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯ ಒದಗಿಸಿ ಕಾಸಿಂ ಸಾಬ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.